ತುಂಬಾ ಲೇಟ್ ಆಯ್ತು, ಅಪ್ಪ ಬೈತಾರೆ. ನಾವು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರನ್ವಾ? ಹಾಗಾದ್ರೆ ನೀನ್ ಬರಲ್ವಾ? ಪಾರು, ಅಲ್ಲಿ ನೋಡು ನಿಮ್ ಹುಡುಗ. ಅಯ್ಯೋ ಹೋಗೆ. ಓ ಹೌದು, ಇವತ್ ಯಾಕೆ ಬೆಲೆ ಎಲ್ಲ ಜಾಸ್ತಿ? ಇವತ್ತೇನಾದ್ರೂ ವಿಶೇಷನಾ? ಹೌದು, ಇವತ್ತೊಂದು ವಿಶೇಷ ಪೂಜೆ ಇದೆ. ಅದನ್ನು ಯಾರಿಗೂ ಹೇಳ್ಬೇಡ ಅಂತ ಅಪ್ಪ ಹೇಳಿದ್ರು. ಯಾರಿಗೂ ಹೇಳ್ಬೇಡ ಆಯ್ತಾ? ನಾನು ಯಾರಿಗ ಹೇಳ್ತೀನಿ? ಅದೇನಂತ ದೊಡ್ಡ ಪೂಜೆ? ಅದೊಂದು ವಶೀಕರಣ ಪೂಜೆ. ಹುಡುಗಿನ ವಶೀಕರಣ ಮಾಡಕ್ಕೆ ಹುಡುಗ ಹುಡುಗಿಗೆ ವಶೀಕರಣ ಮಾಡ್ಬೇಕಂತೆ. ಅದಕ್ಕೆ ಈ ಪೂಜೆ. ಅದಕ್ಕೆ ತುಂಬಾ ದುಡ್ಡು ಖರ್ಚಾಗತ್ತಾ? ಯಾಕೆ, ನೀನು ಯಾರಿಗಾದ್ರೂ ವಶೀಕರಣ ಮಾಡಿಸ್ಬೇಕಾ? ಏನೇ ನಿನಗೆ ಎಷ್ಟತಿ ಹೇಳಿದೀನಿ ಯಜಮಾನ್ರ ಮುಂದೆ ಈಗ ಬಂದು ನಿಂತ್ಕೋಬೇಡ ಅಂತ? ಅದು ಇದು ತೋರಿಸಿ ಯಜಮಾನ್ರನ್ನ ಬಲೆಗೆ ಹಾಕೋಬೇಕಂತಿದ್ಯಾ? ಇಲ್ಲಮ್ಮ, ಇದನ್ನೆಲ್ಲ ಸ್ವಚ್ಛ ಮಾಡೋಣ ಅಂತ. ನೀನ್ ಅಡಿಗೆ ಕೆಲ್ಸ ಮಾತ್ರ ನೋಡ್ಕೊಂಡ್ರೆ ಸಾಕು. ಈ ವರ್ಷೋ ಕೆಲ್ಸ ಎಲ್ಲ ನಾನ್ ನೋಡ್ಕೊಂತೀನಿ. ಆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟೆ ಅಮ್ಮ. ಒಳಗಡೆ ಹೋಗು. ಏನೇ ಮಾಡ್ತಾ ಇದ್ಯಾ? ಈ ಕರ್ಮನೇ ನಾ ಮಧ್ಯಾಹ್ನಕ್ ಮಾಡಿರೋದು. ಇದನ್ ಯಾರೇ ತಿಂತಾರೆ? ಬಾಯಲ್ಲಿ ಇಡಕ್ಕಾಗಲ್ಲ ಇದನ್ನ. ನಿನ್ ಕೈ ಇಟ್ರೆ ಎಲ್ಲ ಹಾಳೋಗೋದ್ ನಿಜಾನೇ. ಬುದ್ಧಿ ಇಲ್ಲ ನಿನಗೆ. ಸ್ವಾಮಿ, ನಾನ್ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನ್ ವಿಷಯ ಹೇಳು. ನಾನೊಂದು ಪೂಜೆ ಮಾಡಿಸ್ಬೇಕು. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ಕೊಂಡಿದೀಯಾ? ಹೇಳು. ನಾನೊಂದು ವಶೀಕರಣ ಪೂಜೆ ಮಾಡಿಸ್ಬೇಕು. ವಶೀಕರಣದ ಪೂಜೆನ? ಯಾರನ್ನ ವಶೀಕರಣ ಮಾಡಬೇಕು? ಅದು ಹೇಳು. ನನ್ ಕೆಲಸ ಮಾಡೋ ಮನೆಯಲ್ಲಿರೋ ಯಜಮಾನನ್ಗೆ. ಏನು, ನಿಮ್ಮನೆ ಯಜಮಾನನ? ಯಾಕಿದೆಲ್ಲ? ಅದೆಲ್ಲ ಮಾಡೋದು ಬೇಡ. ಸ್ವಾಮಿ, ಖಂಡಿತ ನನಗೋಸ್ಕರ ಮಾಡ್ಕೊಡ್ಬೇಕು. ನಾನು ಅವ್ರನ್ನ ಬಲೆಗೆ ಹಾಕೊಂತೀನಿ ಅಂತ ದಿನ ಚುಚ್ಚುಮಾತ್ ಹೇಳ್ತಿರ್ತಾರೆ. ನಾನು ತಿರುಮೇಣಿನ ವಶೀಕರಣ ಮಾಡ್ಬಿಟ್ಟೆ ಅಂತ ಆ ಮನೆ ಯಜಮಾನಿಯವ್ರು ಹೇಳ್ತಾರೆ. ಅದಕ್ಕೆ ನಾನು ಇದನ್ನ ಮಾಡಬೇಕು. ನನಗೆ ಸಹಾಯ ಮಾಡಿ ಸ್ವಾಮಿ. ಇಲ್ಲಿ ನೋಡು, ಇದು ಸಾಧಾರಣವಾದ ಪೂಜೆ ಅಲ್ಲ. 7 ದಿನಗಳು ಮಾಡುವ ದೊಡ್ಡ ಪೂಜೆ. ಈ ಪೂಜೆ ಮಾಡ್ಲಿಕ್ಕೆ ಬಹಳಷ್ಟು ಸಾಮಗ್ರಿಗಳು ಬೇಕು. ಅದೆಲ್ಲ ಇದ್ರೇನೆ ನಾವು ಮಾಡೋಕ್ಕಾಗೋದು. ಅಷ್ಟ್ ಮಾತ್ರ ಅಲ್ಲ, ಪೂಜೆ ಮಾಡುವಂತ ವ್ಯಕ್ತಿ ಮತ್ತೆ ಯಾರಿಗ್ ಮಾಡ್ತೀವೋ ಅವರಿಬ್ರು ಒಂದೇ ತರ ನಮಸ್ಕಾರ ಮಾಡಬೇಕು. ಆಗ್ಲೇ ಇದರ ಫಲ ಸಿಗೋದು. ಆಗ ಆ ಮನುಷ್ಯನಲ್ಲಿ ಬದಲಾವಣೆ ಕಾಣುತ್ತೆ. ಅದಕ್ಕೆಲ್ಲ ನೀವು ತಯಾರಾಗಿದ್ರೆ ನಾನು ಧಾರಾಳವಾಗಿ ಮಾಡ್ಕೊಡ್ತೀನಿ. ಈಗ ನೀನು ಸಿದ್ಧವಾಗಿದೆಯಾ? ನಾನು ತಯಾರಾಗಿದ್ದೀನಿ ಸ್ವಾಮಿ. ಸರಿ, ನಾಳೆನೆ ಪೂಜೆ ಶುರು ಮಾಡೋಣ. ಆಮೇಲೆ ನಾನು ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಮೊದಲು ನಾ ಹೇಳಿದ್ ಮಾಡು. ಸರಿ, ನಾನು ಹೋಗಿ ಬರ್ತೀನಿ.